ಮೊದಲಿಗೆ ನಿಮ್ಮ ಎದೆ ಬಡಿತ ಜೋರಾಗಿದೆಯಾ ಅಂತ ಇದು ಪರಿಚಯ ಮಾಡ್ಬಿಡಿ ಸರ್. ರೇಗಿಸ್ತಾ ಇಲ್ವಾ? ರೇಗಿಸಿ ನನಗೆ ನಡ್ಸ್ಬಿಡ್ತಾರಲ್ಲಿ. ಎದೆ ಬಡಿತ ಜೋರಾಗಿದೆ, ಇನ್ನೇನೋ ಆಗಿದೆ, ಹೋಯ್ತು ನಿಂದು, ಬಂತು ನೋಡು, ನಾಳೆಯಿಂದ ಗೊತ್ತಾಗತ್ತೆ ಅಂದು ನಾನಲ್ಲಿ ನಂಗೆ ಆಗ್ತಾ ಇಲ್ಲ ಅಂದ್ರೆ ಮಾಡ್ತಾ ಇದ್ದೀನಿ. ಇವ್ರು ನಡಕ್ತಿದ್ಯಲ್ಲೋ ಇನ್ನೂ ಪ್ರೆಷರ್ ಆಗ್ತಾರೆ. ಅರ್ಧ ಇವರೇ ಕಟ್ಬಿಟ್ರು ಅನ್ಸತ್ತೆ ಹಿಂದೆಯಿಂದ ಅಲ್ವಾ? ಹೌದು, ಇವರೇ ಅರ್ಧ ಕಟ್ಟಿದ್ ಹಿಂದೆಯಿಂದ ನಿನ್ಗೆ ಆಗ್ತಲ್ಲ ಬಿಡ, ನಿನ್ಗೆ ಆಗ್ತಾ ಇದು ಅಷ್ಟೇ. ಅದೇನೋ ಕಟ್ತಾ ಇದೆ, ಇದೇನೋ ನಡ್ತಾ ಇದೆಯಾ ಇವರೇ ಕಟ್ಬಿಟ್ಟು ಆಯ್ತು ಬಿಡಪ್ಪ ಅಂತ. ಏನೋ ಅದು ಏನು ನನ್ ಕೈ ಇಟ್ಕೋ ಸಾಕು, ನಾನೇ ಕಟ್ತೀನಿ ಅಂತ. ಪರಿಚಯ ಮಾಡ್ಕೊಡಿ, ಅವ್ರ ಹಿನ್ನೆಲೆ ಏನು, ಇವರು ಏನಮ್ಮ ಹಿನ್ನೆಲೆ ಮಾತಾಡಿ. ಸೊ ಬೇಸಿಕ್ಲಿ ಅದೇ ಗೊತ್ತಿರಂಗೆ ಇವ್ರ ಹೆಸರು ರಕ್ಷಿತಾ. ಶಿ ಬೇಸಿಕ್ಲಿ ಡಿಸೈನರ್, ಫ್ಯಾಷನ್ ಡಿಸೈನರು. ಸೊ ನನಗೆ ಪರಿಚಯ ಆಗಿ 7 ವರ್ಷ ಆಗಿದೆ. ಫ್ರೆಂಡ್ಶಿಪ್ ಇಂದ ಶುರುವಾಗಿ ಇವಾಗ ಈ ಹಂತಕ್ಕೆ ಬಂದಿದ್ದೀವಿ, ಇಲ್ಲಿ ಕೂತಿದ್ದೀವಿ. ಬಟ್ ಗುಡ್. ಆವಾಗ ನನಗೆ ಆಕ್ಚುಲಿ ಮೀಟ್ ಮಾಡಿದ್ವಾಗ ನಾನು ಶುರುನೇ ಮಾಡಿರಲಿಲ್ಲ, ಏಕಲವ್ಯನು ಶುರು ಮಾಡಿರಲಿಲ್ಲ, ಇವರು ಡಿಸೈನಿಂಗ್ ಇನ್ನೂ ಶುರು ಮಾಡಿರಲಿಲ್ಲ. ಇವಾಗ ರೀಸೆಂಟ್ ಆಗಿ ಮೇ ಬಿ 4 years ಇಂದ ಆಗಿದೆ ಡಿಸೈನಿಂಗ್ ಶುರು ಆಗ್ಬಿಟ್ಟು. ವೆರಿ ಇಂಡಿಪೆಂಡೆಂಟ್. ಬೇಸಿಕ್ಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಇಂಡಿಪೆಂಡೆಂಟ್, ವೆರಿ ಅದೇ ಕಾನ್ಫಿಡೆಂಟ್. ಇವತ್ತಿಂದ ಎಲ್ಲರೂ ಹಂಗೆ ಇರ್ತಾರೆ ಹುಡುಗಿರು. ಅಂಡ್ ಶಿ ಈಸ್ ಆಲ್ಸೋ ಇವತ್ತಿನ ಜನರೇಷನ್ದು ಒಂದು ಹುಡುಗಿ ಅಂತ ಹೇಳ್ಬೋದು. ಕಾನ್ಫಿಡೆಂಟ್, ಇಂಡಿಪೆಂಡೆಂಟ್ ವುಮೆನ್, ಒಳ್ಳೆ ಡಿಸೈನರು. ಇನ್ನೂ ಚೆನ್ನಾಗಿ ಒಂದು ಒಳ್ಳೆ ಡಿಸೈನರ್ ಆಗಿ ತುಂಬಾ ಒಳ್ಳೆ ಹೆಸರು ಮಾಡ್ಲಿ ಅಂತ ನನ್ನ ಆಸೆ. ನಿಮ್ ಸಿನಿಮಾಗಳೆಲ್ಲ ಅವರೇ ಡಿಸೈನ್ ಮಾಡ್ಲಿ ಅಂತ ಆಸೆ ಅಂತ ಹೇಳು. ಅದೆಲ್ಲ ಬಟ್ಟೆ ಇದೆಲ್ಲ ಅವ್ರದೇ ಡಿಸೈನು. ಅದೇ ಅದನ್ನ ಒಪ್ಕೋಬೇಕು, ಎಲ್ಲ ಅವರೇ ಮಾಡಿರೋದು. ನಾನೇನ್ ತಲೆನೇ ಕೆಡ್ಸ್ಕೊಂಡಿಲ್ಲ. ನಾಟ್ ಓನ್ಲಿ ಅಭಿಷೇಕ್, ಅವ್ರ ಫ್ಯಾಮಿಲಿ, ನಮ್ಮಮ್ಮ, ಎಲ್ಲರದು ಇದು ಅವ್ರು ಹಾಕೊಂಡಿರೋ ಬಟ್ಟೆನು ಅವ್ರದೇ ಡಿಸೈನು. ಇದೆಲ್ಲ ಇದು ನಮ್ಮ ಮೇಡಮ್ದು ಇಲ್ಲ, ನಂದಲ್ಲ. ಐ ಡಿಡ್ಂಟ್ ಗಿವ್ ಸೋ ಮಚ್ ಟ್ರಬಲ್. ನಂದು ಅಲ್ಲ, ಅವ್ರಿಬ್ರೆ ಮಾಡ್ಕೊಂಡಿರೋದು. ಅದಕ್ಕೆ ನಾನೇನ್ ತಲೆನೇ ಕೆಡ್ಸ್ಕೊಂಡಿಲ್ಲ. ಈ ಮದ್ವೆ ಟೈಮಲ್ಲಿ ಎಲ್ಲ ರೆಡಿ ಆಗಿ ಬರ್ತಾ ಇತ್ತು, ಆರಾಮಾಗಿದ್ದೆ. 7 ವರ್ಷ ತುಂಬಾ ಖುಷಿ ಇದೆ. ಅಂಡ್ ಐ ಥಿಂಕ್ ಮೋರ್ ದೆನ್ ಅಭಿಷೇಕ್ ಅವರಿಂದ, ರಾಣಾಕ್ಕಿಂತ ಇವ್ರದ್ದು ಆಕ್ಚುಲಿ ತುಂಬಾ ಸಪೋರ್ಟ್ ಇದೆ ನನಗೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ತುಂಬಾ ಖುಷಿ ಇದೆ. ಥ್ಯಾಂಕ್ ಯು. ಮನೆಗೆ ಬಂದು ಈಗ ದೊಡ್ಡ ಸಪೋರ್ಟ್ ಮೇಡಮ್ ಆಗಿದ್ದಾರೆ ಅಂತ ಇಬ್ಬರೇ ತುಂಬಾ. ಎಸ್, ಇವರೇ ನಂಗೆ ತುಂಬಾ ದೊಡ್ಡ ಐ ಸಪೋರ್ಟ್. ಥಿಂಕ್ ಒಂದ್ ಹುಡುಗಿ, ನನಗೆ ಅದೇ ಭಯ ರೀ. ಇವರಿಬ್ರು ಸಪೋರ್ಟ್ ಅಂದ್ರೆ ನನ್ಗೇನೋ ಮಾಡ್ತಾರೆ ಸೇರ್ಕೊಂಡು. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದ್ ಹುಡುಗಿ ಅವಳ ಮನೆ ಬಿಟ್ಟು ಬಂದಾಗ ಆ ಗಂಡಿನ ಮನೆಯವರು ಅವಳಿಗೆ ಎಷ್ಟು ಚೆನ್ನಾಗಿ ಒಪ್ಕೋತಾರೆ, ಅದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಯಾಕಂದ್ರೆ ಒಂದ್ ಹುಡುಗಿ ಅವಳ ಮನೆ ಬಿಟ್ಟು ಬಂದಾಗ ಕಂಫರ್ಟ್ ಝೋನಿಂದ ಆಚೆ ಬಂದಿರ್ತಾಳೆ. ಸೊ ಫಾರ್ ಹರ್ ಟು ಅಡ್ಜಸ್ಟ್ ಇನ್ ಅವಳ ಗಂಡನ ಮನೇಲಿ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅವಳಿಗೆ. ಐ ಥಿಂಕ್ ಆ ಟೈಮಲ್ಲಿ ಪ್ರತಿಯೊಬ್ಬರು ಅಂದರೆ ಯಾರೇ ಮದುವೆ ಆದರೂ ಆ ಟೈಮಲ್ಲಿ ಆ ಗಂಡಿನ ಮನೆಯವರು ಅಷ್ಟೇ ಅವಳಿಗೆ ಸಪೋರ್ಟ್ ಕೊಡಬೇಕು ಅನಿಸುತ್ತೆ. ಐ ಥಿಂಕ್ ಇನ್ ಆರ್ ಹೌಸ್ ಶಿಲ್ ಬಿ ರಿಯಲಿ ಕಂಫರ್ಟಬಲ್. ಅಂದರೆ ಆನೆಸ್ಟ್ಲಿ ಹೇಳಬೇಕು ಅಂದರೆ 7.5 ವರ್ಷ ಪ್ರೇಮ್ ಹೇಳಿದ್ರು, ಅಂಬರೀಷ್ ಮಾಮ ಹೇಳಿದ್ರು ಅಂತ, ಎಲ್ಲಿ ಹೋಗ್ತೀಯ ಅಲ್ಲಿ ಕೇಳಬೇಡ, ಹಾಗೆ ಹಿಂಗೆ ಅಂತ ನಂಗೆ ಖಂಡಿತ ಹೇಳಿದ್ರು ಅವರು. ಬಟ್ ಏನಂದರೆ ಐ ಡೋಂಟ್ ಥಿಂಕ್ ರಕ್ಷಿತಾ ಇಸ್ ಲೈಕ್ ದ್ಯಾಟ್. ಬಿಕಾಸ್ 7.5 ವರ್ಷ ಮುಂಚೆ ಅವರಿಬ್ಬರು ಆ್ಯಕ್ಟ್ ಮಾಡುವಾಗಿರ್ಬೋದು ಅಥವಾ ಡಿಸೈನ್ ಮಾಡಿದಾಗಿರ್ಬೋದು, ಅವರಿಬ್ಬರು ಇನ್ನೂ ಇಂಡಸ್ಟ್ರಿಗೆ ಎಂಟ್ರಾಗಿರಲಿಲ್ಲ, ಅವಳು ಕೆಲಸ ಮಾಡೋಕ್ಕೆ ಇನ್ನೂ ಶುರುವಾಗಿರಲಿಲ್ಲ. ಬಟ್ 7.5 years ಸಾಕು ಅನಿಸುತ್ತೆ ಒಬ್ಬ ಮನುಷ್ಯನಿಗೆ ಒಬ್ರಿಗೊಬ್ರು ಅರ್ಥಿಸ್ಕೊಳ್ಳೋಕ್ಕೆ. ಆ್ಯಂಡ್ ಅವರು ಅಂದರೆ ಅವಳು ಇವತ್ತವರೆಗೂ ಅವನಿಗೆ ಬಹುಶಃ ನನಗೆ ಗೊತ್ತಿರೋಂಗೆ ಯಾವತ್ತೂ ಅವಳು ನಿಲ್ಲಿಸಿಲ್ಲ, ಎಲ್ಲೋಗ್ತಿದ್ಯಾ ಅಂತ ಕೇಳಲಿಲ್ಲ. So I think she'll be a very, very supportive wife. I think that is what is important also. And he's also a great husband. He's a supportive husband. ಸ್ವಲ್ಪ ಭಯ ಇದೆ ಅವನಿಗೆ ಅನ್ಸುತ್ತೆ ಇವತ್ತು. ನನ್ನ ಬಗ್ಗೆನೂ ಏನೋ ಹೇಳಿದ್ರೆ. But I'll be really happy. ನಾನು ಹೇಳ್ದಂಗೆ I think they both make a really nice couple and I really hope them all the best. ನಿಮ್ಮ ಕಡೆಯಿಂದನೂ ನೀವೆಲ್ಲರೂ ಆಶೀರ್ವಾದ ಮಾಡಿ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಿಮ್ದೆಲ್ಲರ ಆಶೀರ್ವಾದ ಕೂಡ ಅವರಿಬ್ಬರ ಮೇಲೆ ಇದೆ. Thank you so much. ಥ್ಯಾಂಕ್ ಯು. ಪ್ಲೀಸ್ ಊಟ ಮಾಡ್ಕೊಂಡು ಹೋಗಿ. ಊಟ ಮಾಡಿ ನಮ್ಮ ಜೊತೆ ಎಲ್ಲರೂ ಮುಗಿಸಿದ್ರ ನಾವು ಹೋಗ್ಬೇಕು. Bye.